ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರಿ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಬಗ್ಗೆ ನಮ್ಗೆ ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಆಕ್ಚುಲಿ ಒಬ್ಬ ಕ್ಲೈಂಟ್ ನಂಗೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಇತ್ತು. ಆಕ್ಚುಲಿ ಆ ಒಂದು ಕ್ಲೈಂಟ್ ಮಾಡೋವಾಗೆ ಹಾಗೆ ವಿಡಿಯೋ ಮಾಡೋಣ, ನಿಮ್ಗೂ ಕೂಡ ತೋರ್ಸೋಣ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ನಾನು ರೇಷ್ಮೆ ಸ್ಯಾರಿಯಲ್ಲೇನೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರೂ ಕೂಡ ರೇಷ್ಮೆ ಸ್ಯಾರಿ ವೇರ್ ಮಾಡೋದೇ ಕಷ್ಟ ಅಂತ ಇರ್ತಾರೆ. ಇವತ್ತು ನನಗೆ ಕ್ಲೈಂಟ್ದು ಪ್ಯೂರ್ ಕಂಚಿ ಸೀರೆನೆ ನನಗೆ ಕೊಟ್ಟಿದ್ದಾರೆ. ಇನ್ನು ಹೊಸ ಸ್ಯಾರಿ, ಆಕ್ಚುಲಿ ಹೊಸ ಸ್ಯಾರಿ ಅಂತಂದ್ರೆ ಹಿಂಗೆ ಫೋಲ್ಡಿಂಗ್ ಎಲ್ಲ ಏನೂ ಇರಲ್ಲ, ನಾವು ಹೊಸದಾಗಿ ಫೋಲ್ಡಿಂಗ್ ಮಾಡ್ಬೇಕಾಗತ್ತೆ. ಸೊ ಎಲ್ರು ಕೂಡ ಹೊಸ ಸ್ಯಾರಿ ಮಾಡೋದು ಕಷ್ಟ ಅಂತ ಅಂತಿರ್ತಾರೆ ವೇರ್ ಮಾಡೋದು. ಸೊ ಇವತ್ತು ನಾನು ಹೊಸ ಸ್ಯಾರಿನೇ ರೇಷ್ಮೆ ಸ್ಯಾರಿನ ಹೆಂಗೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಮಾಡೋದಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ನಿಮ್ ಯಾರಿಗೆಲ್ಲ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ನೀವು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ವಿಡಿಯೋಸ್ ನ ಡೇ 1 ಡೇ 2 ಡೇ 3 ಈ ರೀತಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಆ ಒಂದು ವಿಡಿಯೋಸ್ ನ ಹೋಗಿ ನೋಡಿ, ನೀವು ಆರಾಮ್ಸೆ ಮನೆಯಲ್ಲೇ ಇದ್ಕೊಂಡು ಆ ವಿಡಿಯೋ ನೋಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಆರಾಮ್ಸೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಇನ್ನು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಆ ಒಂದು ವಿಡಿಯೋಸ್ ನ ಕೂಡ ಹೋಗಿ ನೋಡಿ ಆರಾಮ್ಸೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೂಡ ಆಗ್ಬೋದು, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ನೋಡಿ, ಈ ಒಂದು ಸ್ಯಾರಿ ನೋಡ್ತಾ ಇರ್ಬೋದು, ರೇಷ್ಮೆ ಸ್ಯಾರಿ. ಈ ಒಂದು ಸ್ಯಾರಿಯಲ್ಲೇ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಒಂದು ಸ್ಯಾರಿನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡು ನಾವು ಸೆರಗೆಲ್ ಬರುತ್ತೆ ನೋಡ್ಕೊಳ್ಬೇಕು, ಮತ್ತೆ ಯಾವ ಕಡೆ ನಾವು ಟಕ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಈಗ ಈ ಕಡೆ ನಾವು ಟಕ್ ಮಾಡ್ತೀವಿ. ಸೊ ಈ ಪೋರ್ಷನ್ ಇಂದ ಈಗ ನಾವು ಮೆಜರ್ಮೆಂಟ್ ಹಿಂಗೆ ತಗೊಂಡ್ಬಿಡೋಣ. ನೀವು ಸ್ಯಾರಿ ಯಾರಿಗೆ ಪ್ರೀಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆ ನಾವು ಎಲ್ಲಿಂದ ಸಿಗಿಸ್ತೀವಿ ಅಲ್ಲಿಂದ ತಗೊಳ್ಬೇಕು. ಇವರು ಆಕ್ಚುಲಿ ನನಗಿಂತ ಸ್ವಲ್ಪ ಸಣ್ಣ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿಂದ ತಗೊಳ್ತಾ ಇದ್ದೀನಿ. ಓಕೆನಾ? ನಾರ್ಮಲ್ ಆಗಿ ಇಲ್ಲಿಂದ ಸಿಗಿಸ್ಕೊಳ್ತೀವಲ್ವಾ, ಸೊ ಇಲ್ಲಿಂದ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಾಫ್ ಗಿಂತ ಒಂಚೂರು ಜಾಸ್ತಿ, ಒಂದ್ ಮುಕ್ಕಾಲ್ ಭಾಗಕ್ಕಿಂತ ಒಂಚೂರು ಕಡಿಮೆ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು, ಇಲ್ಲ ಅಂತಂದ್ರೆ ನೀವು ಅವ್ರದ್ದು ಮೆಜರ್ಮೆಂಟ್ ತಗೊಂಡ್ಬಿಡಿ ಫಸ್ಟ್, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ. ಇಲ್ಲ ನಿಮ್ಗೆ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಆರಾಮಾಗಿ ನಿಮ್ ಮೆಜರ್ಮೆಂಟ್ಗೆ ಮಾಡ್ಕೊಳ್ಬಹುದು. ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ. ಹಿಂಗ್ ತಗೊಂಡು ಆಮೇಲೆ ನಾವು ಇಲ್ಲಿ ಸ್ವಲ್ಪ ಬಿಡ್ಬೇಕು, ಯಾಕಂತಂದ್ರೆ ಇಲ್ಲಿ ನಾವು ಪ್ಲೀಟ್ಸ್ ಮಾಡೋದು ಇಲ್ಲಿಂದಾನೇ ಮಾಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ನೆರಿಗೆ ಆಗುವಷ್ಟನ್ನ ಬಿಡೋಣ. ಇವಾಗ ಇಲ್ಲಿಂದ ಇಲ್ಲಿಗೆ ತಗೊಂಡಿದೀವಿ. ತಗೊಂಡ್ಮೇಲೆ ಇಲ್ಲಿ ಸೆಂಟರ್ ಇಂದ ತಗೊಳ್ಬೇಕು, ಇಲ್ಲಿಂದ ತಗೊಳ್ಬಾರ್ದು. ಇಲ್ಲಿ ಸೆಂಟರ್ ಇಂದ ಒಂದು ನೆರಿಗೆ ಆಗುವಷ್ಟು ನಾವು ಬಿಟ್ಬಿಟ್ಟು ಇಲ್ಲಿಂದ ನಾವು ನೆರಿಗೆನ ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲಿಂದ ಈ ಒಂದು ಪಾಯಿಂಟ್ಗೆ ನಾವು ಗುರ್ತಿಡ್ಬೇಕು ಅಂದ್ಬಿಟ್ಟು ಪಿನ್ ಹಾಕೊಳ್ತೀವಿ. ಆಕ್ಚುಲಿ ಇದು ಮಾರ್ಕ್ ಮಾಡ್ಕೊಳ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಈ ಒಂದು ಪಿನ್ ನ ಹಾಕೊಳ್ತಾ ಇದೀನಿ. ಇಲ್ಲಿಂದ ನಾವು ನೆರಿಗೆ ಮಾಡ್ಕೊಳ್ಬೇಕು ಅಂತ ಈ ಪಿನ್ ಇಂದ ನಮ್ಗೆ ಗೊತ್ತಾಗತ್ತೆ. ಈಗ ನೆಕ್ಸ್ಟ್ ನಾವು ಪಲ್ಲು ಎಷ್ಟು ಉದ್ದ ಬಿಟ್ಕೊಳ್ಬೇಕು ಅಂತ ನೋಡ್ಕೊಳ್ಬೇಕು. ಪಲ್ಲುನ ಎಷ್ಟು ಉದ್ದ ಬಿಟ್ಕೊಳ್ಬೇಕು ಅಂತ ಫಸ್ಟ್, ಎಷ್ಟು ಉದ್ದ ಬೇಕು ನಮ್ಗೆ ಅಂತ ನೋಡ್ಕೊಂಡು ಫಸ್ಟ್ ನಾನೇನೀಗ ರ್ಯಾಂಡಮ್ ಆಗಿ ಜಸ್ಟ್ ಹಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನೀಗ ಫುಲ್ ಡೀಟೇಲ್ ಆಗಿ ಮಾಡ್ತಾ ಇಲ್ಲ. ನಾವು ಒಂದ್ ಪಿನ್ ಏನಾದ್ರೂ ಮಾಡಿದ್ರೆ ಒಂದ್ ಸೆರ್ಗ್ ಹಾಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ ಉದ್ದ. ಸೊ ಅದಕ್ಕೋಸ್ಕರ ಈ ರೀತಿ ರ್ಯಾಂಡಮ್ ಆಗಿ ಪ್ಲೀಟ್ಸ್ ನ ಮಾಡ್ಕೊಂಡು ಈ ರೀತಿ ಮಾಡಿ ಎಷ್ಟುದ್ದ ಬೇಕು ಅಂತ ನೋಡ್ಕೊಳ್ಬೇಕು. ಉದ್ದ ನಮಗೆ ಓಕೆ ನೋಡಿ, ಇಷ್ಟು ಸಾಕಾಗತ್ತೆ. ನೀವು ನೋಡ್ಕೊಳ್ಳಿ ಅವ್ರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಮಾಡಿ. ಅಂದ್ರೆ ಅವ್ರದೇ ಮೆಜರ್ಮೆಂಟ್ ತಗೊಳ್ಳಿ, ಇಲ್ಲ ನಿಮ್ ಮೆಜರ್ಮೆಂಟ್ಗೆ ಅವ್ರ ಒಂಚೂರು ಉದ್ದ ಇದ್ರೆ ಒಂಚೂರು ಉದ್ದ ಬಿಡಿ, ಇಲ್ಲ ಅಂತಂದ್ರೆ ನಿಮ್ ಮೆಜರ್ಮೆಂಟ್ಗೆ ಮಾಡಿ. ಇಷ್ಟು ಬೇಕಾಗತ್ತೆ ನೋಡಿ. ನಾವು ಮೊಣಕಾಲ್ಗಿಂತ ಒಂದು ಅರ್ಧ ಭಾಗ ಎಕ್ಸ್ಟ್ರಾ, ಮೊಣಕಾಲ್ ಆದ್ಮೇಲೆ ನೆಕ್ಸ್ಟ್ ಅರ್ಧ ಭಾಗ ಸಿಗುತ್ತಲ್ವಾ, ಅಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದೀವಿ. ಅಂದ್ರೆ ಇಲ್ಲಿಗೆ ತಗೊಳ್ತಾ ಇದೀವಿ. ಇನ್ನ ಇಲ್ಲಿಗೆ ನಾವ್ ಎಲ್ಲಿ ಪಿನ್ ಹಾಕ್ತಿವಿ ಆ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ ಇಷ್ಟು ಸಾಕು ನಮ್ಗೆ ಪ್ಲೀಟ್ಸು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಮಾರ್ಕಿಗೋಸ್ಕರ ಪಿನ್ ಹಾಕೊಳ್ತೀನಿ. ಮಾರ್ಕಿಗೆ ಹಾಕಿರುವಂತ ಪಿನ್ನು ಕರೆಕ್ಟ್ ಆಗಿ ಈ
ಪೋರ್ಷನ್ ಅಲ್ಲಿ ಇಟ್ಟು ಈ ಒಂದು ಸ್ಯಾರಿ ಇಲ್ಲಿಗೆ ನಾವು ಸೈಡ್ ಪ್ಲೀಟ್ಸ್ ಮಾಡ್ತೀವಲ್ವಾ, ಇಲ್ಲಿಗೆ ನೋಡಿ ಇಷ್ಟು ಇಲ್ಲಿಂದ ಇಲ್ಲಿ ತನಕ ಆಗುವಷ್ಟು ಬಿಡ್ಬೇಕು ನಾವು. ಇವಾಗ ಲೆಫ್ಟ್ ಹ್ಯಾಂಡ್ ಕಡೆಯಿಂದ ಲೆಫ್ಟ್ ಲೆಗ್ ಇಂದ ತಗೊಳ್ತೀವಲ್ವಾ, ರೈಟ್ ಲೆಗ್ ಆಫ್ಗೆ ಇಷ್ಟು ಬಿಟ್ಬಿಟ್ಟು ನಾವು ಇಲ್ಲಿಂದ ಇಲ್ಲಿ ಪಿನ್ ಹಾಕೊಂಡಿದೀವಿ ನೋಡಿ, ಅವಾಗೆ ಫಸ್ಟ್ ಇಲ್ಲಿ ತನಕ ನಾವು ಪ್ಲೇಟ್ಸ್ ಮಾಡ್ಕೊಳ್ತೀವಿ. ಪಿನ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ನೋಡಿ, ಇಲ್ಲಿಂದ ಇಷ್ಟು ನಮಗೆ ಪ್ಲೇಟ್ ಸಿಗುತ್ತೆ. ಸೊ ಇವಾಗ ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಅಂತಂದ್ರೆ ಪಿನ್ ಹಾಕೊಂಡ್ರೆ ಸಾಕಾಗತ್ತೆ. ಈಗ ಪ್ಲೀಟ್ಸ್ ನ ನೋಡಿ, ನಾನು ಚಿಕ್ಕದಾಗಿ ಈ ಬೆರಳು ಎಷ್ಟುದ್ದ ಇದೆ ಆ ಬೆರಳಷ್ಟುದ್ದ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡ್ಕೊಂಡು ನೆಕ್ಸ್ಟ್ ಪ್ಲೀಟ್ಸ್ ನ ನೋಡಿ, ನಾನು ಆಕ್ಚುಲಿ ಅಭ್ಯಾಸ ಇರೋರು ನೀವು ಹಿಂಗೆ ಮಾಡ್ಕೊಳ್ಬಹುದು. ಇಲ್ಲಿಂದ ನೋಡಿ ಇಷ್ಟು ಫಸ್ಟ್ ಪ್ಲೀಟ್ಸ್ ಗಿಂತ ಇಷ್ಟು ಜಾಗ ಬಿಟ್ಟಿದೀನಿ ನಾನು. ಅಭ್ಯಾಸ ಇಲ್ಲ ಅಂತ ಅಂದ್ರೆ ನೀವು ನಾರ್ಮಲ್ ಆಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಇಷ್ಟೇ, ಆಮೇಲೆ ನೀವು ಅರೇಂಜ್ ಮಾಡ್ಕೊಳ್ಬಹುದು. ನಾರ್ಮಲ್ ಪ್ಲೀಟ್ಸ್ ಮಾಡೋದೇ ತೋರಿಸ್ತೇನೆ ನಾನೀಗ. ಓಕೆ, ಈಗ ನಾವು ಪ್ಲೀಟ್ಸ್ ಮಾಡಿದ್ವಿ. ಈಗ ಪ್ಲೀಟ್ಸ್ ನ ಹೇಗೆ ಅರೇಂಜ್ ಮಾಡೋದು ಅಂತ ಅಂದ್ರೆ, ಇಲ್ಲಿ ನೋಡಿ ಈ ಪ್ಲೀಟ್ಸ್ ಎಲ್ಲ ಒಂದೇ ಕಡೆ ನಾವು ಹಾಕ್ಬಾರ್ದು, ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಅರೇಂಜ್ ಮಾಡ್ಬೇಕು ಹಿಂಗೆ. ಫಸ್ಟ್ ಮಾಡೋರ್ಗೆ ಕಷ್ಟ ಅನ್ಸುತ್ತೆ, ಆಮೇಲೆ ಈಸಿ ಆಗತ್ತೆ. ಒಂದು 2-3 ಸರಿ ಮಾಡೋ ತನಕ ನಿಮ್ಗೆ ಕಷ್ಟ ಅನ್ಸುತ್ತೆ ಅಷ್ಟೇ, ಆಮೇಲೆ ಈಸಿ ಆಗುತ್ತೆ. ನೋಡಿ ಈ ರೀತಿ ನೀವು ಮಾಡ್ಕೊಂಡು ಇಲ್ಲಿಗೊಂದು ಪಿನ್ ಹಾಕ್ಬೇಕು. ಹಾಫ್ ಇಂಚ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಪ್ರತಿಯೊಂದಕ್ಕೂ ನೆರಿಗೆಗೂ ಹಾಫ್ ಇಂಚ್ ನಾನು ಬಿಟ್ಟಿದ್ದೀನಿ. ಇಲ್ಲಿಗೆ ಒಂದು ಪಿನ್ ಹಾಕಿ ಇಟ್ಕೊಳ್ಬೇಕು. ಈಗ ಇಷ್ಟು ಪಿನ್ ಹಾಕಿ ಬಿಟ್ಟಿದೀನಿ. ಮುಂದೆ ನಾವು ಆಮೇಲೆ ನೀಟಾಗಿ ಜೋಡಿಸ್ಕೋಬಹುದು. ಏನಾದ್ರೂ ಅಕಸ್ಮಾತ್ ಇಲ್ಲಿ ಏನಾದ್ರೂ ಮೆಜರ್ಮೆಂಟ್ ಚೇಂಜ್ ಇದ್ರು ಕೂಡ ಆಮೇಲೆ ನೀಟಾಗಿ ನಾವು ಐರನಿಂಗ್ ಮಾಡುವಾಗ ಜೋಡಿಸ್ಕೊಳ್ಬಹುದು. ಈಗ ರ್ಯಾಂಡಮ್ ಆಗಿ ನಾನು ಒಂದು ರೇಂಜ್ಗೆ ಈ ರೀತಿ ಮಾಡ್ಕೊಂಡಿದೀನಿ ನೋಡಿ. ಇಲ್ಲಿ ಏನಾದ್ರೂ ಇವಾಗ ನೋಡಿ, ಇಲ್ಲೊಂದ್ ಚೂರ್ ಚಿಕ್ಕದಿದೆ, ಇಲ್ಲೊಂದ್ ಚೂರ್ ದೊಡ್ಡದಿದೆ ಅಲ್ವಾ, ಸೊ ಆಮೇಲೆ ನಾವು ಇದನ್ನ ಸರಿ ಮಾಡ್ಕೊಳ್ಬಹುದು. ಈಗ ನಾವು ಪಲ್ಲು ಪಾರ್ಟ್ ನ ಹೇಗ್ ಫೋಲ್ಡಿಂಗ್ ಮಾಡೋದು ಅಂತ ಅಂದ್ರೆ, ಈ ಪೋರ್ಷನ್ಗೆ ನಾವ್ ಈ ರೀತಿ ಹಾಕೊಳ್ತೀವಲ್ವಾ, ಇದನ್ನ ಈ ರೀತಿ ಮಡ್ಚ್ಬೇಕು ನಾವು. ಓಕೆನಾ? ಇದನ್ನ ಔಟ್ವರ್ಡ್ಸ್ ಮಡ್ಚ್ಬೇಕು. ಇದು ಇನ್ವರ್ಡ್ಸ್, ಇದು ಔಟ್ವರ್ಡ್ಸ್ ಬರ್ಬೇಕು ನೋಡಿ. ಹಿಂಗ ತಾನೇ ನಾವು ವೇರ್ ಮಾಡೋದು. ಸೊ ಫಸ್ಟ್ ಒನ್ ನಾವು ಇನ್ವರ್ಡ್ಸ್ ಮಡ್ಚ್ಬೇಕು, ಲಾಸ್ಟ್ ಔಟ್ವರ್ಡ್ಸ್ ಬರ್ಬೇಕು. ಸೊ ಆ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಲಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇಲ್ಲ ನೋಡಿ. ಲಾಸ್ಟ್ ಔಟ್ವರ್ಡ್ಸ್ ಬರ್ಬೇಕಲ್ವಾ, ಎಷ್ಟು ಅಗಲ ಬೇಕೋ ಅಷ್ಟು ನೀವು ನೋಡ್ಕೊಳ್ಳಿ. ಇವಾಗ ಅವ್ರಿಗೆ ಇಷ್ಟು ಸಾಕು. ಈಗ ನೆಕ್ಸ್ಟ್ ಮಾಡ್ತಾ ಇರುವಂತ ಪ್ಲೀಟ್ಸ್ ನ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫುಲ್ ಮಾಡ್ತಾ ಇಲ್ಲ, ಫುಲ್ ಇಲ್ಲಿ ತನಕ ಮಾಡ್ತಾ ಇಲ್ಲ. ಇನ್ನು ಎಲ್ಲಾ ಪ್ಲೀಟ್ಸ್ ಇಲ್ಲಿಂದಾನೆ ಒಂದ್ ಮುಕ್ಕಾಲ್ ಭಾಗದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ಲ? ಇನ್ ಎಲ್ಲಾ ಪ್ಲೇಟ್ಸ್ ಇದೇ ರೀತಿ ಮಾಡ್ಕೊಳ್ತಾ ಬರ್ಬೇಕು. ಅರೇಂಜ್ ಮಾಡಿಕೊಂಡು ನಾವು ಒಂದ್ ಪಿನ್ ಹಾಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅರೇಂಜ್ ಮಾಡಿ ಪಿನ್ ಹಾಕೊಂಡಿದೀನಿ. ಈಗ ನಾವು ಐರನಿಂಗ್ ಮೆಥಡ್ ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಪಿನ್ ಮಾಡಿರುವಂತ ಪ್ಲೀಟ್ಸ್ ನ ನಾವು ನೀಟಾಗಿ ಈ ರೀತಿ ಕ್ಲಿಪ್ಸ್ ಬರುತ್ತೆ ನಿಮ್ಗೆ, ಈ ರೀತಿ ಕ್ಲಿಪ್ಸ್ ನ ತಗೊಂಡು ಇಲ್ಲಿ 2 ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಬೇಕು. 1 ಕ್ಲಿಪ್ ಹಾಕಿದ್ರೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈಗ ಇದನ್ನ ನಾವು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬಹುದು. ಮುಂದೆ ನಮ್ಗೆ ಎಷ್ಟು ಉದ್ದ ಬೇಕು, ಪಿನ್ ಹಾಕಿದೀವಲ್ಲ ಆಲ್ರೆಡಿ, ಅಲ್ಲಿ ತನಕ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಒಂದ್ಸರಿ ಕೈಯಲ್ಲಿ ಹಿಂಗ ಅನ್ಕೊಳ್ಬೇಕು, ಯಾಕಂತಂದ್ರೆ ಇದು ಹೊಸ ಸಾರಿ ಅಲ್ವಾ. ಸೊ ನಾವು ಕೈಯಲ್ಲೇ ಹಿಂಗ್ ಒಂದ್ಸರಿ ಹಿಂಗ್ ಪ್ರೆಸ್ ಮಾಡ್ತಾ
ನಾವು ಹೇಳ್ದಂಗೆ ಕೇಳೋ ತರ ಮಾಡ್ಬೇಕು. ಹೊಸ ಸ್ಯಾರಿ ಆಕ್ಚುಲಿ ನಾವ್ ಹೇಳ್ದಂಗೆ ಕೇಳಲ್ಲ, ಸೊ ಅದಕ್ಕೋಸ್ಕರ. ಈಗ ಇಲ್ಲೊಂದು ಪಿನ್ ಹಾಕೋದು, ಈ ಕಡೆಯಿಂದ ಪಿನ್ ಹಾಕ್ಬೇಕು, ಮೇಲ್ಗಡೆ ಹಾಕ್ಬಾರ್ದು. ಈಗ ಇಷ್ಟಾದ್ಮೇಲೆ ಈ ಪಿನ್ ಹತ್ರ ನಾವು ಕ್ಲಿಪ್ಸ್ ನ ಹಾಕೊಳ್ಬೇಕು. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಈಗ ಸೇಮ್ ಮೆಥಡ್. ಆದ್ಮೇಲೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಪಿನ್. ನೆಕ್ಸ್ಟ್ ಈ ಪಿನ್ ಹಾಕಿದೀವಲ್ಲ, ಇಲ್ಲಿ ಕ್ಲಿಪ್ಸ್ ನ ಹಾಕೊಳ್ಬೇಕು. ನೋಡಿ, ಇದು ನಾವು ಗೈಡ್ ಲೈನ್ ಇಲ್ಲಿ ತನಕ ಮಾಡ್ಕೊಳ್ಬೇಕು. ಸೇಮ್ ಪ್ರೊಸೀಜರ್. ಸರಿ, ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಪಿನ್. ಇಲ್ಲಿ ಪಿನ್ ಹಾಕುವಾಗ ನೀವು ನೋಡಿ, ಸ್ಟ್ರೈಟ್ ಹಾಕ್ಬಾರ್ದು, ಚೂರು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹಾಕ್ಬೇಕು. ಚೂರ್ ಹಾಫ್ ಅನ್ ಇಂಚ್ಗಿಂತ ತುಂಬಾ ಕಮ್ಮಿ, ಒಂಚೂರು ಸ್ಪ್ರೆಡ್ ಮಾಡೋ ತರ. ಈ ಕಡೆ ಇಲ್ಲಿಂದ ಸ್ಟ್ರೈಟೇ ಬರುತ್ತೆ, ಇಲ್ಲಿಂದ ಸ್ಪ್ರೆಡ್ ಮಾಡೋ ತರ ನೀವು ಪಿನ್ ಹಾಕೊಳ್ಬೇಕು. ಈ ತರ ಹಾಕಿದಾಗ ನೀವು ಎಷ್ಟೇ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿದ್ರು ಸೈಡ್ ಅಲ್ಲಿ ನಿಮ್ಗೆಲ್ಲ ನೀಟಾಗಿ ಕವರ್ ಆಗುತ್ತೆ. ಇಲ್ಲ ಅಂತಂದ್ರೆ ಸೈಡ್ ಅಲ್ಲೆಲ್ಲ ಒಂಥರ ಆಡಕ್ ಕಾಣಿಸ್ಬಿಡತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಈಗ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ತನಕ ಪಿನ್ ಹಾಕಿದ್ವಿ ಅಲ್ಲಿ ತನಕ ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಳ್ಳುವಾಗ ಮತ್ತೆ ಒಂದ್ಸರಿ ನೀವು ಚೆಕ್ ಮಾಡಿ ಮಾಡ್ಕೊಳ್ಳಿ. ಈಗ ನಾವು ಸೈಡ್ ಪ್ಲೀಟ್ಸ್ ಅರೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಕೈಯಲ್ಲೇನೆ ಪ್ರೆಸ್ ಮಾಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಐರನ್ ಮಾಡ್ಬೇಕು. ನೋಡಿ, ಇಲ್ಲಿ ಸೈಡ್ ಅಲ್ಲಿ ನೀವು ಇಲ್ಲಿ ನಾವು ಪಿನ್ ಹಾಕಿದೀವಿ ನೋಡಿ, ಇದನ್ನೇನೆ ಒಂದ್ ಚೂರ್ ಗ್ಯಾಪ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಐರನ್ ಬಾಕ್ಸ್ ಅಲ್ಲಿ ಐರನ್ ಮಾಡ್ಕೊಳ್ಳೋಣ. ಈಗ ನಾವು ಸೆಂಟರ್ ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಆಲ್ರೆಡಿ ಪಿನ್ ಹಾಕಿ ಇಟ್ಕೊಂಡಿದೀವಲ್ಲ, ಇದಕ್ಕೆ ನಾವು ಇಲ್ಲಿ ಕ್ಲಿಪ್ ಹಾಕೋಬೇಕು. 2 ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ, ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಜೋಡಿಸ್ಕೊಳ್ತಾ ಹೋಗ್ಬೇಕು. ಈಗ ನೋಡಿ, ಜೋಡಿಸ್ಕೊಂಡು ನಾವು ಈ ಕಡೆ ಪಿನ್ ಹಾಕ್ಬಾರ್ದು, ಈ ಕಡೆ ಹಾಕ್ಬೇಕು. ಸೆಂಟರ್ ಅಲ್ಲಿ ಒಂದು ಹಾಕಿದೀನಿ, ಈಗ ಲಾಸ್ಟ್ ಅಲ್ಲಿ ಕೂಡ ಒಂದು ಹಾಕ್ಬೇಕು. ಸೇಮ್ ಇದೆ, ಕಂಟಿನ್ಯೂಷನ್ ಆಗುತ್ತೆ. ನೋಡಿ, ಈ ರೀತಿ ಪ್ಲೇಟ್ಸ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಲ್ಲಿ ಅರೇಂಜ್ ಮಾಡ್ಕೊಂಡು ಇಲ್ಲೊಂದು ಪಿನ್ ಹಾಕ್ಬೇಕು.
ಈಗ ಇದನ್ನೇ ಐರನ್ ಮಾಡ್ಕೊಳ್ಬೇಕು. ಐರನಿಂಗ್ ಮಾಡೋದಿಲ್ಲ ಆಗಿದೆ. ಈಗ ಬಾಕ್ಸ್ ಫೋಲ್ಡಿಂಗ್ ಹೇಗ್ ಮಾಡೋದು ಅಂತ ನೋಡೋಣ. ಬಾಕ್ಸ್ ಫೋಲ್ಡಿಂಗ್ ಮಾಡೋದಿಕ್ಕೆ ನೋಡಿ, ಈ ರೀತಿ ಇರೋದನ್ನ ನಾವು ಈ ಕಡೆ ಬರುತ್ತಲ್ವಾ, ನಾವು ಫಸ್ಟ್ ಟಕ್ ಮಾಡ್ಕೊಳ್ಳೋ ಪಾರ್ಟ್ನ ಅದನ್ನ ತಗೊಂಡು ಉಲ್ಟಾ ಹಾಕೊಳ್ಬೇಕು. ಉಲ್ಟಾ ಹಾಕೊಂಡು ನಮ್ಗೆ ಯಾವ ಮೆಜರ್ಮೆಂಟ್ಗೆ ಬಾಕ್ಸ್ ಶೇಪ್ ಬೇಕು ಅದನ್ನ ಈಗ ನಾವು ಮಾಡ್ಕೊಳ್ಬೇಕು. ಈ ಉಲ್ಟಾ ಹಾಕಿರುವಂತ ಈ ಒಂದು ಸ್ಯಾರಿನ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೋಡಿ, ಇದು ನಮಗೆ ಸೆಂಟರ್ ಅಲ್ಲಿ ಬರ್ಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಈ ನೆರಿಗೆದು. ಇನ್ ಮಿಕ್ಕಿರುವಂತದ್ದ ಸ್ಯಾರಿನ ನಮ್ಗೆ ಎಷ್ಟು ಅಗಲ ಬೇಕು ಅದ್ರ ಮೇಲೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ನೆಕ್ಸ್ಟ್ ಈ ಕಡೆ ಇರುತ್ತೆ ನೋಡಿ, ಇದನ್ನು ಸೇಮ್ ಇದೇ ಮೆಜರ್ಮೆಂಟ್ಗೆ ಫೋಲ್ಡಿಂಗ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಚೆಸ್ಟ್ ಪ್ಲೀಟ್ಸ್ ಮಾಡಿರ್ತೀವಲ್ಲ ಅದನ್ನ ಹೀಗೆ ನೋಡ್ಕೊಂಡು ಹಾಕೊಳ್ಬೇಕು. ಮತ್ತೆ ಬಾಕ್ಸ್ ಫೋಲ್ಡಿಂಗ್ಗೆ ಇದು ಎಡ್ಜಿಗೆ ಬರಬೇಕು, ಎಷ್ಟು ಬರಬೇಕು ಅಂತ ಮೆಜರ್ಮೆಂಟ್ ನೋಡ್ಕೊಳ್ಬೇಕು. ಈ ರೀತಿ ಫೋಲ್ಡಿಂಗ್ ಆದ್ಮೇಲೆ ಈಗ ನಮ್ಗೆ ಫೋಲ್ಡಿಂಗ್ಗೆ ಇಷ್ಟು ಬೇಕಾಗತ್ತೆ. ಸೊ ಇದನ್ನ ನಾವು ಇಲ್ಲಿ ಇಟ್ಕೊಳ್ತೀವಿ. ಈ ಸ್ಯಾರಿನ ಈ ಕಡೆ ಹಿಂಗ್ ಹಾಕೊಳ್ಳಿ, ಎಕ್ಸ್ಟ್ರಾ ಮಿಕ್ಕಿರೋದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಸೇಮ್ ಇದು ಕೂಡ ಅಷ್ಟೇ. ಹೀಗೆ ಒಳಗಡೆ ಹಾಕೊಳ್ಳಿ. ಟರ್ನ್ ಆದ್ಮೇಲೆ ನೀಟಾಗಿ ಒಂದ್ಸರಿ ಇಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅರೇಂಜ್ ಮಾಡ್ಕೊಂಡು ಈಗ ನೋಡಿ ಈ ರೀತಿ ಬಾಕ್ಸ್ ಫೋಲ್ಡಿಂಗ್ ತರ ನಿಮಗೆ ಕಾಣಿಸ್ತಾ ಇದೆ. ಈಗ ಇದನ್ನ ಉಲ್ಟಾ ಈ ರೀತಿ, ಈಗ ಇಲ್ಲಿ ಈ ರೀತಿ ಆದ್ಮೇಲೆ ನೆಕ್ಸ್ಟ್ ನಾವು ಇದು ಒಳಗಡೆ ಫೋಲ್ಡಿಂಗ್ ಮಾಡ್ಬೇಕು. ಒಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ ನೋಡಿ ಇಷ್ಟು ಬೇಕಾಗತ್ತೆ. ಈ ಎರಡು ಫೋಲ್ಡ್ ಮಾಡಿದ್ರು ಇಷ್ಟು ಉಳಿಯುತ್ತೆ. ಸೊ ಅದಕ್ಕೆ ನಾವು ಇಷ್ಟನ್ನ ಫಸ್ಟೇ ಮಡ್ಚ್ಕೊಂಡು ಆಮೇಲೆ ಈ ರೀತಿ ಮಾಡಿ ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ಒಳಗಡೆ ಹಿಂಗೆ ಫೋಲ್ಡ್ ಮಾಡಿ ಇಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಹಿಂಗೆ ರೋಲ್ ಕೂಡ ಮಾಡ್ಬೋದು. ನೀಟಾಗಿ ಸೆಕ್ಯೂರ್ ಮಾಡಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಇಲ್ಲ ನಾನು ಸ್ವಲ್ಪ ನೀಟಾಗಿ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಮೆಸ್ಸಿ ಆಗ್ಬೋದು ಅಂತಂದ್ರೆ ನೀವು ಇಲ್ಲಿಗೆ ಪಿನ್ಸ್ ಹಾಕ್ಬೋದು. ಇಲ್ಲಿಗೊಂದು ಪಿನ್ನು, ಇಲ್ಲಿಗೊಂದು ಪಿನ್ ಹಾಕ್ಬಿಟ್ಟು ಕೊಟ್ಟು ನೀವು ಪಿನ್ ರಿಮೂವ್ ಮಾಡ್ಕೊಳ್ಬೇಕು ಅಂತ ಹೇಳ್ಬೇಕು ಅವ್ರಿಗೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅವಾಗ ಅದು ಫೋಲ್ಡಿಂಗ್ ಬಿಚ್ಚೋಗಲ್ಲ, 2-3 ದಿನ ಇಟ್ಟರು ಬಿಚ್ಚೋಗಲ್ಲ. ಇಲ್ಲ ನಾನು ಈಗ್ಲೇ ವೇರ್ ಮಾಡ್ತೀನಿ ನೀವು ಸಂಜೆನೆ ಅಂತಂದ್ರೆ ಹಂಗೆ ಕೊಡಿ, ಪಿನ್ಸ್ ಏನ್ ಹಾಕೋದ್ ಬೇಡ. ಇಲ್ಲ ನಾನು ಕ್ಯಾರಿ ಮಾಡ್ಬೇಕು, ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು, ನನ್ಗೆ ಅಲ್ಲಿ ಮೆಸ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಏನಾದ್ರು ಹೇಳಿದ್ರೆ ನೀವು ಬೇಕಿದ್ರೆ ಈ ರೀತಿ ಪಿನ್ಸ್ ಹಾಕಿ, ಎಲ್ಲಿ ನಿಮಗೆ ಲೂಸ್ ಅನ್ಸುತ್ತೆ ಅಲ್ಲಿ ಪಿನ್ಸ್ ಹಾಕಿ. ಈಗ ನನ್ಗೆ ಇಲ್ಲಿ ಮಾತ್ರ ಸ್ವಲ್ಪ ಬಿಚ್ಚೋಗ್ಬೋದು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಅಲ್ಲೊಂದು ಪಿನ್ ಹಾಕಿದೀನಿ ಅಷ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ಎನಿ ಮೇಕಪ್, ಹೇರ್ ಸ್ಟೈಲ್ ಆರ್ ಬ್ಯೂಟಿ ಟಿಪ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.